ವಿಪಕ್ಷಗಳು ಹಾಗೆ ವಿವಿಧ ಸಂಘಟನೆಗಳ ಬೆಂಬಲದ ಬೆನ್ನಲ್ಲೇ ಈಗ ಕಾಕ್ರೋಚ್ ಜನತಾ ಪಾರ್ಟಿಗೆ ವಿದೇಶಿ ನೆಲದಿಂದ ವಿವಾದಾತ್ಮಕ ಬೆಂಬಲವೊಂದು ವ್ಯಕ್ತವಾಗಿರುವುದು ಭಾರೀ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸುವ ಉದ್ದೇಶದಿಂದ ಅಮೆರಿಕ ಮೂಲದ ಕುಖ್ಯಾತ ಖಲಿಸ್ತಾನಿ ಉಗ್ರ ಹಾಗೂ ಸಿಕ್ಸ್ ಫಾರ್ ಜಸ್ಟಿಸ್ ಸಂಘಟನೆಯ ನಾಯಕ ಗುರು ಪಂತ್ವಂತ್ ಸಿಂಗ್ ಪನ್ನೂನ್ ಸಿಜೆಪಿ ಪಕ್ಷಕ್ಕೆ ಬರೋಬ್ಬರಿ $1 ಮಿಲಿಯನ್ ಧನ ಸಹಾಯ ನೀಡೋದಾಗಿ ಜುಲೈ 22ರಂದು ಸೋಷಿಯಲ್ ಮೀಡಿಯಾದಲ್ಲಿ ಘೋಷಿಸಿದ್ದು, ದೇಶದ ರಾಜಕೀಯ ಅಖಾಡದಲ್ಲಿ ಈಗ ಹೊಸದೊಂದು ವಿವಾದದ ಬಿರುಗಾಳಿ ಎಬ್ಬಿಸುವ ಹಾಗೆ ಕಾಣಿಸ್ತಾ ಇದೆ. ಪ್ರತಿಭಟನಾ ನಿರತ ಸಿಜೆಪಿ ಕಾರ್ಯಕರ್ತರನ್ನ ವಿದ್ಯಾರ್ಥಿಗಳು ಅಂತ ಕರೆದಿರೋ ನಿಷೇಧಿತ ಸಿಕ್ಸ್ ಫಾರ್ ಜಸ್ಟಿಸ್ ಸಂಘಟನೆ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನ ತಡೆಯೋ ಹಾಗೆ ಪ್ರಚೋದನೆ ಕೊಟ್ಟಿದೆ. ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸುವುದಕ್ಕೆ ಸಿಜೆಪಿಗೆ $1 ಮಿಲಿಯನ್ ಅನುದಾನ ಮೀಸಲಿಟ್ಟಿರುವುದಾಗಿ ತಿಳಿಸಿರೋ ಎಸ್ಎಫ್ಜೆ ದೆಹಲಿಯ ಮೋದಿ ಸರ್ಕಾರದ ಪತನ ಅನಿವಾರ್ಯ ಅಂತ ಪ್ರತಿಪಾದಿಸುವ ಮೂಲಕ ಭಾರತದಲ್ಲಿ ಆಡಳಿತ ಬದಲಾವಣೆಗೆ ಬಹಿರಂಗವಾಗಿ ಕರೆ ಕೊಟ್ಟಿದೆ. ಪ್ರತಿಭಟನಾ ನಿರತ ಯುವಕರಿಗೆ ಭಾರತದ ವಿಸರ್ಜನೆ ಹಾಗೂ ವಿಘಟನೆ ಒಂದೇ ಏಕೈಕ ಪರಿಹಾರ ಅಂತ ಎಸ್ಎಫ್ಜೆ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದೆ. ಇನ್ನೂ ವೈರಲ್ ಆಗಿರೋ ವಿಡಿಯೋದಲ್ಲಿ ಸಿಜೆಪಿ ವಿದ್ಯಾರ್ಥಿ ಚಳವಳಿಗೆ ಸಿಕ್ಸ್ ಫಾರ್ ಜಸ್ಟಿಸ್ $1 ಮಿಲಿಯನ್ ನೀಡೋದನ್ನು ಪುನರುಚ್ಚರಿಸಿರೋ ಉಗ್ರ ಪನ್ನೂನ್ ಅದಕ್ಕಾಗಿ ಕೆಲವು ಕಠಿಣ ಷರತ್ತುಗಳನ್ನು ವಿಧಿಸಿದ್ದಾನೆ. ಸಿಜೆಪಿ ವಿದ್ಯಾರ್ಥಿಗಳು ಮೋದಿ ಸರ್ಕಾರದ ಜೊತೆ ಯಾವುದೇ ಸಂಧಾನ ನಡೆಸಬಾರದು, ಆಗಸ್ಟ್ 15ರ ತನಕ ಪ್ರತಿಭಟನೆಯನ್ನು ಮುಂದುವರಿಸಬೇಕು ಹಾಗೂ ಆಗಸ್ಟ್ 15ನ್ನ ವಿದ್ಯಾರ್ಥಿಗಳಾಗಲಿ ಅಥವಾ ಸಿಖ್ಖರಾಗಲಿ ಸ್ವಾತಂತ್ರ್ಯ ದಿನ ಅಂತ ಪರಿಗಣಿಸಬಾರದು ಅಂತ ಉದ್ರೇಕಕಾರಿ ಕರೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಆಗಸ್ಟ್ 15ರಂದು ದೆಹಲಿಯ ಕೆಂಪು ಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ತಡೆದು ಅವರು ಸ್ವಾತಂತ್ರ್ಯ ದಿನಾಚರಣೆಯ ನೇತೃತ್ವ ವಹಿಸದಂತೆ ತಡೆಯೋದಾಗಿ ಬಹಿರಂಗವಾಗಿ ಬೆದರಿಕೆ ಒಡ್ಡಿದ್ದಾನೆ. ಇದಲ್ಲದೆ ಪಂಜಾಬ್ ಅನ್ನ ಭಾರತದ ಹಿಡಿತದಿಂದ ಮುಕ್ತಗೊಳಿಸೋದಕ್ಕೆ ಪ್ರತ್ಯೇಕ ಖಲಿಸ್ತಾನ್ ಜನಾಭಿಪ್ರಾಯ ಸಂಗ್ರಹಣೆ ಮಾಡೋದಾಗಿಯೂ ಬೆದರಿಕೆ ಹಾಕಿದ್ದಾನೆ. ಇಲ್ಲಿ ವಿದ್ಯಾರ್ಥಿಗಳ ನೈಜ ಸಮಸ್ಯೆಯನ್ನ ಇಟ್ಕೊಂಡು ಆರಂಭವಾದ ಈ ಚಳವಳಿಯನ್ನ ಬಳಸಿಕೊಂಡು ವಿಪಕ್ಷಗಳು, ಜಾತಿ ಆಧಾರಿತ ಸಂಘಟನೆಗಳು, ರಾಜಕೀಯ ಗಲಭೆಕೋರರು ಹಾಗೂ ಈಗ ಖಲಿಸ್ತಾನಿ ಉಗ್ರರೂ ಕೂಡ ಅನುಕಂಪ ಮತ್ತು ಬೆಂಬಲ ತೋರಿಸುವುದಕ್ಕೆ ಶುರು ಮಾಡ್ತಿದ್ದಾರೆ. ಎಸ್ಎಫ್ಜೆ ನೇರವಾಗಿ ಸಿಜೆಪಿ ನಾಯಕರ ಜೊತೆ ಝೂಮ್ ಸಭೆ ನಡೆಸಿದಾರಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿಲ್ಲ. ಆದ್ರೂ ಭಾರತದಿಂದ ನಿಷೇಧಿಸಲ್ಪಟ್ಟಿರೋ ಉಗ್ರ ಸಂಘಟನೆಯೊಂದು ದೇಶ ಒಡೆಯೋ ಉದ್ದೇಶಕ್ಕೆ ಹಣಕಾಸಿನ ನೆರವು ನೀಡೋದಾಗಿ ಘೋಷಿಸಿರೋದು ಈಗ ತೀವ್ರ ತನಿಖೆಗೆ ಅರ್ಹವಾದ ರಾಷ್ಟ್ರೀಯ ಭದ್ರತಾ ವಿಷಯವಾಗಿ ಮಾರ್ಪಟ್ಟಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.